ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಣ್ಣೆ ಮಾಡೋದು ಹೇಗೆ ಅಂತ, ಕೆನೆಯಿಂದ ಬೆಣ್ಣೆ ತೆಗೆಯೋದು ಹೇಗೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಇದು ಹಾಲಿನಲ್ಲಿ ಮೇಲೆ ಬಂದಿರತಕ್ಕಂಥ ಕೆನೆನೂ ತೆಗೆದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದು ಒಂದು 15-20 ದಿನದ ಕೆನೆ ಐತಿ. ಡೈಲಿ 1 ಲೀಟ್ರ್ ಹಾಲು ತಗೊತೀವಿ, ಅದರಲ್ಲಿ ಇಷ್ಟು ಬರುತ್ತೆ. ಇದು ಎಮ್ಮೆ ಹಾಲು. ಆಕಳ ಹಾಲಿಂದಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಎಮ್ಮೆ ಹಾಲು ಗಟ್ಟಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೆನೆ ಬರುತ್ತೆ. ಈ ಕೆನೆನೂ ದಿನ ತೆಗೆದು ಹಾಕಿದ್ದು ಇದರಲ್ಲಿ ಪಾತ್ರೆಗೆ ಮತ್ತು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನು ಅದು ಬೀಳ್ತಾ ಇಲ್ಲ, ಗಟ್ಟಿಯಾಗಿತ್ತು. ಅದಕ್ಕೆ ಇದರಂಗೆ ಕೈಲಿ ತೆಗೆದು ಅಷ್ಟು ಬೇರೆ ಪಾತ್ರೆಗೆ ಹಾಕೀನಿ. ಇದರಲ್ಲಿ ನೀರು ಹಾಕಿ ತೊಳೆದು ಅದೇ ಪಾತ್ರೆಗೆ ಹಾಕಿದ್ದೀನಿ. ಇದು ಗುಂಡ್ಯಾಗ ಮಾಡಕತ್ತೀನಿ ನಾನು ಇವತ್ತು. ದೊಡ್ಡದು ಗುಂಡಿ ಅದು. ಅದ್ರಾಗೆ ನೀರು ಹಾಕಿ ಇವಾಗ ಇದು ಬ್ಲೆಂಡರ್ ಐತಿ. ಬ್ಲೆಂಡರ್ ಇಲ್ಲ ಅಂದ್ರೆ ಮಿಕ್ಸಿ ಜಾರಿಗೆ ಮಜ್ಜಿಗೆ ಮಾಡೋದು ದೊಡ್ಡದು ಜಾರ್ ಇರುತ್ತಲ್ಲ, ಅದ್ರಾಗ ಹಾಕ್ಕೋಬೋದು. ಇದು ಬ್ಲೆಂಡರಲ್ಲಿ ಹಾಕಿದ್ರೆ ಸೈಡ್ ಸಿಡಿ ಎಲ್ಲ ಚೆಲ್ಲಲ್ಲ, ಅದೇ ತಕ್ಕಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಒಂದೊಂದ್ಸಲ ಚೆಲ್ಲುತ್ತೆ, ಮಿಕ್ಸಿಗೆ ಚೆನ್ನಾಗಿ ಬರುತ್ತೆ. ಇದ್ರಾಗ ಫಾಸ್ಟ್ ಇಟ್ಟಿನಿ ನಾನು ಇವಾಗ. ಫಸ್ಟಿಗೆ ಅದು ಗಟ್ಟಿ ಇರುತ್ತಲ್ಲ, ಕೆನೆಯೆಲ್ಲ ಬೇಯಿಸಿ ಅದೆಲ್ಲ ಕರಗೋದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡಕತ್ತೀನಿ. ಒಂದು 10-15 ನಿಮಿಷ ಬೇಕು ಮಾಡೋಕ್ಕೆ. ಬೇಸಿಗೆಗಾಲಾದ್ರೆ ತಣ್ಣೀರು ಜಾಸ್ತಿ ಹಾಕ್ಬೋದು. ಇದು ಮಳೆಗಾಲಲ್ಲ, ಕೆನೆಗೆ ತಣ್ಣಗೈತಿ. ಅದಕ್ಕೆ ನಾನು ಯಾವ ತಣ್ಣೀರು ಹಾಕಿಲ್ಲ, ನಳದಾಗ ಬರ್ತಕ್ಕಂಥ ನೀರನ್ನ ಹಾಕೀನಿ. ಅದು ತಣ್ಣಗಿರಲ್ಲ, ಬೆಚ್ಚಗಿರಲ್ಲ, ನಾರ್ಮಲ್ ಟೆಂಪ್ರೇಚರ್ ಇರೋಂಥ ನೀರನ್ನು ಅದರಲ್ಲಿ ಹಾಕೀನಿ. ಇವಾಗ ನೊರೆ ಇನ್ನೂ ಬರೋಕತ್ತೈತಿ, ನಾನು ಹಾಕ್ತಿದ್ದೆ. ಈಗ ಗಟ್ಟಿಯಾಗಿದ್ದ ಕೆನೆ ಅಷ್ಟು ಕರಗೈತಿ. ಇವಾಗ ಇನ್ನೂ ಬೆಣ್ಣೆ ಬೀಳ್ಬೇಕದು. ಇದು ಫುಲ್ ಕ್ರೀಮ್ ಥರ ಆಗೈತಿ ಇವಾಗ. ಮತ್ತೆ 1 ಲೀಟ್ರ್ನಷ್ಟು ನೀರು ಹಾಕಕತ್ತೀನಿ ಅದಕ್ಕೆ. ಇದ್ರಂಗಾದ್ಮೇಲೆ ಮತ್ತೆ ಒಂದು 5 ನಿಮಿಷ ಮಾಡಬೇಕು. ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ಕೋಬೇಕು. ಇದು ಇನ್ನೂ ಕ್ರೀಮ್ ಥರನೇ ಐತಿ. ಇನ್ನೂ ಒಂದು 5 ನಿಮಿಷ ಬೇಯಿಸಿದಾಗಬೇಕು. ನಮ್ಮ ಚಾನಲ್ ನೋಡ್ರಿ, ಸಪೋರ್ಟ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪುಗಳಿದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನ ನೋಡಿ ಇಟ್ಕೋಬೋದು. ಅದಕ್ಕಾಗಿ ಹೇಳಬಹುದು. ಈಗ ಸ್ವಲ್ಪನೇ ಕ್ರೀಮ್ ಇದ್ದಿದ್ದು ಹೋಗಿ ಬೆಣ್ಣೆ ಥರ ಬೀಳಕತ್ತೈತಿ.
ಈಗ ಬೆಣ್ಣೆ ಬೀಳ್ತಾ ಐತಿ. ನಾನು ಫಾಸ್ಟಿಗೆ ಮಾಡ್ಕೊಳಕತ್ತೀನಿ ಇವಾಗ. ಬೆಣ್ಣೆ ಬೀಳಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿ ನಂತರ ಆಫ್ ಮಾಡಬೇಕು. ಈಗ ಬೆಣ್ಣೆ ಬಿದ್ದೈತಿ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಚೆನ್ನಾಗಿ ಬೆಣ್ಣೆ ಉಂಡೆ ಥರ ಕಾಣುತ್ತಲ್ಲ ಬಂದಿರೋದು. ಇವಾಗ ಮತ್ತೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನಿಲ್ಲಿ. ನೀರು ಹಾಕಿ ಇನ್ನೂ ಒಂದೇ ನಿಮಿಷ ಬ್ಲೆಂಡ್ ಮಾಡ್ಕೊಂಡು ಈಗ ಎಲ್ಲ ಚೆನ್ನಾಗಿ ಒಟ್ಟುಗೂಡೋ ಥರ ಬಂತೀನಿ. ಉಂಡೆ ಥರ ಕಾಣುತ್ತೆ. ಈ ಥರ ಮಾಡಿದರೆ ಚೆನ್ನಾಗಿ ಬೇಗ ಬಂದುಬಿಡುತ್ತೆ. ಬೆಣ್ಣೆ ಎಲ್ಲ ಮೇಲೆ ನಿಂತಿದೆ ಕಾಣುತ್ತೆ. ಈಗ ನಾನು ಉಂಡೆ ಥರ ಮಾಡಿ ಬೇರೆ ಪಾತ್ರೆಗೆ ಅದೆಲ್ಲ ಮಜ್ಜಿಗೆ ಇರುತ್ತಲ್ಲ ಅದರಲ್ಲಿ ತೆಗೆದು ಬೇರೆ ಪಾತ್ರೆಗೆ ಹಾಕಕತ್ತೀನಿ ಇವಾಗ. ಇದನ್ನು 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ನಾವು ಈ ಥರ ಮಜ್ಜಿಗೆ ಮಾಡ್ಕೊಂಬಿಡ್ತೀವಿ. ಬೆಣ್ಣೆ ತೆಗಿತೀವಿ ಅದರಲ್ಲಿ. ಒಂದೊಂದಾಗಿ ಸ್ವಲ್ಪನೇ ತೆಗೆದು ಅದರಲ್ಲಿರೋ ಮಜ್ಜಿಗೆನ ಹಿಂಗೆ ಉಂಡೆ ಥರ ಮಾಡಿದರೆ ಅದು ಕೆಳಗೆ ಹೋಗಿಬಿಡುತ್ತೆ. ಈ ಥರ ಮಾಡಿ ಅಷ್ಟು ಬೆಣ್ಣೆನ ತೆಗೆದೆ ನಾನಿವಾಗ. ಆಯಿತು ಬೆಣ್ಣೆ ಅದರಲ್ಲಿ ಮಜ್ಜಿಗೆಯಲ್ಲಿ ನೋಡ್ತಿರಲ್ಲ ಕಾಣ್ತಾ ಇದೆ. ಏನೂ ಇಲ್ಲ ಬೆಣ್ಣೆ, ಅಲ್ಲೊಂಚೂರು ಇಲ್ಲೊಂಚೂರು ಪಾತ್ರೆಗೆ ಹತ್ತಿರ್ತೈತೆ ಅಷ್ಟೇ. ಅದನ್ನು ಒಟ್ಟುಗೂಡಿಸಿ ತೆಗ್ದೀನಿ ನಾನಿವಾಗ. ಬಂದೈತೆ ಬೆಣ್ಣೆ. ಅದನ್ನು 1-2-3 ಸಲ ಕ್ಲೀನಾಗಿ ಬೇರೆ ನೀರಿನಾಗ ಹಾಕಿ ಚೆನ್ನಾಗಿ ತೊಳಿಬೇಕದನ್ನ. ಅದರಲ್ಲಿರ್ತಕ್ಕಂಥ ಒಂಥರ ಕೆನೆ ಅಂಶ ಎಲ್ಲ ಇರುತ್ತೆ, ಮಜ್ಜಿಗೆ ಅಂಶ ಈ ಬೆಣ್ಣೆನೆಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಕ್ಲೀನಾಗಿ. ಅದನ್ನು ಕೈ ಆಡಿಸಿ ತೊಳೆಯೋದ್ರಿಂದ ಮಜ್ಜಿಗೆ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂತೈತಿ. ಮತ್ತು ಕೆನೆದು ಒಂಥರ ಪಿಸ್ರು ಇದ್ದಂಗೆ ಇರುತ್ತೆ, ಅದೆಲ್ಲ ಅಷ್ಟು ಬಿಟ್ಕೊಂತೈತಿ. ಅದಿಲ್ಲ ಅಂದರೆ ತೆಪ್ಪ ಬಂದು ಅದರಲ್ಲಿ ನಿಂತ್ಕೊಂಡಿದ್ದು ಹಂಗೆ ನಾವು ತುಪ್ಪ ಕಾಯಿಸಿದ್ರೆ ಅದೆಲ್ಲ ಕೆಳಗೆ ಕುಂತ್ಕೊಂಡು ಒತ್ತಿ ಬಿಡ್ತೈತಿ. ಅದಕ್ಕಾಗಿ ಚೆನ್ನಾಗಿ ತೊಳ್ಕೊಬೇಕಿದ್ನ. ಕ್ಲೀನಾಗಿ ಇದ್ರಂಗೆ ತೊಳ್ಕೊಬೇಕು. ಮತ್ತೊಂದು ಸಲ ನಾನಿಲ್ಲಿ ನೀರು ಹಾಕಿ ಒಟ್ಟು 3 ಸಲ ತೊಳ್ತೀನಿ. 2 ಸಲ ತೋರಿಸಿದ್ದಿಲ್ಲಿ 3 ಸಲ ಕ್ಲೀನಾಗಿ ನೀರು ಹಾಕಿ ತೊಳೆದೀನಿ. ನೀರು ಬೆಚ್ಚಗಿದ್ದದಕ್ಕೆ ಬೆಣ್ಣೆ ಎಲ್ಲ ಕರಗಿದಂಗೆ ಆಗುತ್ತೆ, ಮೆಲ್ಟ್ ಅದ ಥರ ಕಾಣಕತ್ತೈತೆ. ಜಾಸ್ತಿ ನೀರು ಹಾಕಿ ತೊಳೆದೀನಿ ಇಲ್ಲಿ. ಇವಾಗ ಈ ನೀರನ್ನು ಮೊದಲು ತೊಳೆದ ನೀರನ್ನು ನನ್ನ ಮಜ್ಜಿಗೆಗೆ ವಾಪಸ್ ಹಾಕಿದೆ. ಇದು 2 ಸಲ ತೊಳೆದ ನೀರನ್ನು ಸಿಂಕಿಗೆ ಹಾಕೀನಿ.
ಚೆನ್ನಾಗಿ ನೀರು ಬಸ್ದು ಇಟ್ಕೊಂಡೀನಿ. ಇವಾಗ ಇದನ್ನು ಶೇಪ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ನಾವು ಯಾವ ಥರ ಶೇಪಿಗೆ ಬೇಕು ಆ ಥರ, ಸ್ಕ್ವೇರ್ ಶೇಪು ಆ ಥರ ಕಟ್ ಮಾಡ್ಕೊಳಕ್ಕೂ ಬರುತ್ತೆ. ನಾನಿಲ್ಲಿ ಆ ಥರ ಇಟ್ಕೊಂಡು ಕಟ್ ಮಾಡ್ಕೊಳಲ್ಲ. ನಮಗೆ ತುಪ್ಪ ಬೇಕಾಗಿತ್ತು, ಇದು ಕಾಸ್ಕೊಳಕ್ಕೆ ತೆಗೆದಿಡ್ತು ನಾನು ಇದನ್ನ. ಈ ಮಜ್ಜಿಗೆನ ನಾನು ಇವಾಗ ಗಿಡಗಳಿಗೆ ಹಾಕ್ಬೇಕಂತೇಳಿ ತೊಗೊಂಡು ಹೋಗ್ತಾಯಿದ್ದೀನಿ. ನಾವು ಪ್ರತಿ ಸಲ ಮಜ್ಜಿಗೆ ಮಾಡಿದಾಗ ಈ ಥರ ಬೆಣ್ಣೆ ಎಲ್ಲ ತೆಗೆದಾಗ ಗಿಡಗಳಿಗೆ ಹಾಕ್ತೀವಿ. ಇಲ್ಲಿ ತೆಂಗಿನ ಗಿಡ, ಸೀತಾಫಲ ಮತ್ತು ಪಪ್ಪಾಯ, ಕರಿಬೇವು ಎಲ್ಲ ಗಿಡಗಳದಾವು, ನಿಂಬೆ ಗಿಡ, ಅವಕ್ಕೆಲ್ಲ ಹಾಕ್ತೀನಿ. ಸ್ವಲ್ಪ ಸ್ವಲ್ಪನೇ ಎಲ್ಲ ಗಿಡಗಳಿಗೆ ಹಾಕಿಬಿಡ್ತೀನಿ. ಇಲ್ಲಿ ಮಾವಿನಕಾಯಿ ಗಿಡ, ಇದು ಹೂವಿನ ಗಿಡ ಎಲ್ಲ ಇದಾವೆ. ಇದು ನಿಂಬೆ ಗಿಡ ಇದೆ. ಈ ಕರಿಬೇವಿನ ಸಸಿಗಳಿವು, ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಪ್ಯಾರ್ಲೆಹಣ್ಣಿನ ಗಿಡ, ಇವು ಕರಿಬೇವಿನ ಸಸಿಗಳಿವು. ಇದು ನಿಂಬೆ ಗಿಡಕ್ಕೆ ಹಾಕಕತ್ತೀನಿ, ಬೇರಿಗೆ ಬಡ್ಡಿಗೆ ಹಾಕಕತ್ತೀನಿ ಕೆಳಗೆ. ಇಲ್ಲಿ ಪಾಟಲ್ಲಿ ಸ್ವಲ್ಪ ಒಂದು 4 ಗಿಡಗಳಿದ್ದು, ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.